ಧಾರವಾಡ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಬೇಸಿಗೆ ಕಾಲ ಬಂತಂದರೆ ಸಾಕು, ಅಂದರೆ ಗ್ರಾಮೀಣ ಭಾಗದಲ್ಲಿ ಬೋರ್ವೆಲ್ಗಳಿಗಿರ್ತಕ್ಕಂಥ ಟಿ ಸಿಗಳು ಕೂಡ ಸುಟ್ಟು ಹೋಗ್ತವೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ, ಅಂದರೆ ಒಂದೇ ಗ್ರಾಮದಲ್ಲಿ 4 ರಿಂದ 5 ಟಿ ಸಿಗಳು ಸದ್ಯ ಸುಟ್ಟಿರುವಂಥದ್ದು. ಇಲ್ಲಿರ್ತಕ್ಕಂಥ ರೈತರು ಸಾಕಷ್ಟು ಬಾರಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮನವಿ ಮಾಡಿಕೊಟ್ಟು ಕೂಡ ಟಿ ಸಿಗಳನ್ನು ಕೊಡ್ತಾ ಇಲ್ಲ ಹೆಸ್ಕಾಂ ಅಧಿಕಾರಿಗಳು. ದೃಶ್ಯಗಳಲ್ಲಿ ತೋರಿಸಿದ್ವಿ ಯಾವ ರೀತಿಯಾಗಿ ಈ ಒಂದು ಬೆಳೆಗಳು ಒಣಗ್ತಾ ಇದ್ದಾವೆ ಅಂತೇಳಿ. ಯಾಕಂತಂದರೆ ರೈತರು ಕೇವಲ ಈ ಒಂದು ಕರೆಂಟನ್ನು ಅವಲಂಬಿಸಿರ್ತಾರೆ. ಯಾಕಂದರೆ 6 ರಿಂದ 7 ತಾಸು ಕರೆಂಟ್ ಬರ್ತಕ್ಕಂಥ ಈ ಒಂದು ಸರಿಯಾಗಿ ಒಂದು ಟಿ ಸಿ ಇಲ್ಲದೆ ಕಾರಣಕ್ಕೆ ಬೆಳೆ ಯಾವ ರೀತಿ ಒಣಗ್ತಾ ಇದೆ, ಇದು ಗೋವಿನ ಜೋಳನ ದೃಶ್ಯಗಳಲ್ಲಿ ತೋರಿಸ್ತದೆ ಯಾವ ರೀತಿಯಾಗಿ ಒಣಗಿದೆ ಅಂಥೇಳಿ. ಸಾಕಷ್ಟು ಜನ ರೈತರು ಏನಂತಂದರೆ ಸುಮಾರು ಈ ಒಂದು 5 ಟಿ ಸಿಗಳ ಮಧ್ಯೆ ಏನಂತಂದರೆ 100 ಎಕರೆಯಷ್ಟು ಬೆಳೆಯನ್ನು ಬೆಳೆದಿರುವಂಥದ್ದು. ಅಂದರೆ ಬೇಸಿಗೆ ಸಮಯದಲ್ಲಿ ಜಾನುವಾರುಗಳಿಗೆ ಈ ಮೇವನ್ನು ಬೆಳೀತಾರೆ. ಆದರೆ ಸದ್ಯ ನಾವು ದೃಶ್ಯಗಳಲ್ಲಿ ತೋರಿಸ್ತಿದ್ವಿ ಕರೆಂಟ್ ಅಂದರೆ ಟಿ ಸಿ ಇಲ್ಲದೆ ಕಾರಣಕ್ಕೆ ಯಾವ ರೀತಿಯಾಗಿ ಗೋವಿನ ಜೋಳ ಆಗಿರ್ಬೋದು ಮತ್ತು ಕಬ್ಬು ಒಣಗ್ತಾ ಇದೆ ಅಂಥೇಳಿ. ಪ್ರಮುಖವಾಗಿ ಸಾಕಷ್ಟು ಬಾರಿ ಈ ಒಂದು ಗ್ರಾಮದ ರೈತರು ಸಂಬಂಧಪಟ್ಟಂಥ ಹೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ, ನಮಗೆ ಟಿ ಸಿಯನ್ನು ಕೊಡಬೇಕಂತೇಳಿ. ಯಾಕಂತಂದರೆ ಸರ್ಕಾರ ಒಂದು ಕಡೆ ಹೇಳುತ್ತೆ ಟಿ ಸಿ ಸುಟ್ಟು 24 ಗಂಟೆ ಒಳಗೆ, ಅಂದರೆ 1 ದಿನದ ಒಳಗೆ ಟಿ ಸಿಯನ್ನು ಕೊಡಬೇಕನ್ನೋ ಆದೇಶ ಇದ್ದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ರೈತರಿಗೆ ಸಹಕಾರಿ ಆಗ್ತಾ ಇಲ್ಲ ಅನ್ನೋದು ಕೂಡ ರೈತರು ಆರೋಪನ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ಸಮಸ್ಯೆ ಇದೆ ಅಂಥೇಳಿ. ಯಾಕಂತಂದರೆ ಈ ಒಂದು ರೈತ ಮಹಿಳೆ ಬಸವ ಅಂತ ಹೇಳಿದರೆ ಅವ್ರನ್ನ ಮಾತಾಡ್ಸೋಣ. ಪ್ರಮುಖವಾಗಿ ಅಮ್ಮ ನಿಮ್ಮದು ಎಷ್ಟು ಎಕರೆ ಇದೆ, ಆಮೇಲೆ ನೀವು ಒಂದು ಟಿ ಸಿ ಸುಟ್ಟು ಎಷ್ಟು ದಿವಸ ಆಯಿತು? 21 ದಿನ ಆತ್ರ ಸರ ನಾನು ಟಿ ಸಿ ಸುಟ್ಟ. ನಾನು ಸಾಲಿ ಕಲ್ತಕ್ಕೆಲ್ರಿ ಎಲ್ಲ ಹುಡುಗರಿಗೆ ಇವಕ್ಕೆ ಮಕ್ಳಿಗೆ ಹೇಳಿನಪ್ಪ ಹೋಗಿ ಹೇಳ್ರಿ ಅಂತಂದ್ರೆ ಹೋಗಿ ಹೇಳಿ ಬಂದು ರೀ. ಆದ್ರೆ ಇಂದು ಬರಲಿ ಟಿ ಸಿನ ಇಲ್ಲಿ ಎಲ್ಲಿ ಕೊಡಲಿ ಅಂತಾರೆ. ಟಿ ಸಿ ಇಲ್ಲ ಅಂದ್ರೆ ನಾವು ಎಲ್ಲಿ ತರೋದು, ಏನು ಮನ್ಯಾಗ ಮಾಡು ಮಾತ್ರ ಏನು ರೋಟ್ರಿ ಮಾಡ್ರಿ. ಇಲ್ಲದಕ್ಕಾಗಿ ನಾವು ಹೋಗೋದು ಹೊಳ್ಳಿ ಬರೋದು ಗರ್ಕ್ ಹೋದವು ರೀ. ಮುಂದೆ ಧಾರವಾಡಕ್ಕೆ ಹೋಗಿ ಬಂದು ಕುಲಕರ್ಣಿ ಸಾಹೇಬ್ರು ಅಂತ ಅವ್ರಿಗೂ ಸದಾ ಹೇಳ್ರಿ ಅಂತ್ರಿ. ನನಗೆ ಹೇಳಕ್ಕೆ ಅವ್ರ ನಂಬರ್ ಅದು ಹಚ್ಚಕ್ಕೆ ಬರಲ್ರಿ, ನಾವು ಸಾಲಿ ಕಲ್ತಕ್ಕೆಲ್ಲ. ಈಗ ಈ ಮೇವು ಈ ರೀತಿ ಎಲ್ಲ ಒಣಗೈತಲ್ಲ, ಇನ್ನು ಇದು ದನಗಳು ತಿಂತಾವ ಹೆಂಗೆ? ಎಲ್ಲಿ ತಿನ್ಬೇಕ್ರಿ ಇದನ್ನ? ತಿನ್ನೋದಲ್ರಿ ಸರ. ತಿನ್ನೋದಕ್ಕಾಗೆ ನಾವು ಈಗ ನಿಮ್ಗೆ ಇದನ್ನ ಅಳಲ್ ತೋಡ್ಕೋತನ್ರಿ ಸಂಕಟ. ಇದನ್ನ ತಿನ್ನೋದಲ್ರಿಪ್ಪ, ನಂದು ಹಾಳಾಗಿ ಹೋತಿ ಹೆಂಗೆ ಮಾಡಿದ್ರು ಸರ್ ಅಂತ ನಿಮ್ಮನ್ನ ಕೇಳತ್ತನ್ರಿ. ಈಗ ಎಷ್ಟು ಸುಟ್ಟವ್ರಿ ನಿಮ್ಮ ಊರಾಗ ಟಿ ಸಿ? ಆಮೇಲೆ 5 ರಿಂದ 6 ಟಿ ಸಿಗಳು ಅಂತ ಹೇಳ್ತೀರಿ. ಅದರಲ್ಲಿ ಪ್ರಮುಖವಾಗಿ ಎಷ್ಟು ಎಕರೆ ನೀರಾವರಿ ಐತಂತ ಈಗ ಸದ್ಯಕ್ಕೆ? ಇದಿಷ್ಟು 5 ಟಿ ಸಿದೆಲ್ಲ ನೀರಾವರಿನ ರೀ. 2 ಟಿ ಸಿ ನಿನ್ನ ಕೊಟ್ಟಾರಿ, ಇನ್ನೂ 3 ಟಿ ಸಿ ಬರ್ಬೇಕಾಗೈತೆ ರೀ. ಅವು ಗೊತ್ತಿಲ್ಲರಿ ನನಗೆ, ಆ ಕಡೆ ಅವು ಅವ್ರ ಸರ್ವೆ ನಂಬರ್ ಅದು. ಇದು ನಮ್ಮದು ಮಾತ್ರ ಇಲ್ಲೇ ಹೊಲದಾಗ ಐತ್ರಿ. ನಮ್ಮ ಹೊಲದಾಗನ ರಾಜು ಕೊಟ್ಬಾಗಿ ಅಂತ ಹೇಳಿ ಅವ್ರ ಹೆಸರ್ಲೆ, ಅವ್ರ ಅಪ್ಪಾರ ಹೆಸರ್ಲೆ ಇತ್ತು, ಅವ್ರ ಹೆಸರ್ಲೆ ಐತ್ರಿ. ಅಲ್ಲ ಇವ್ರು ಕೇಳಿದ್ರೆ ಏನಂತಾರೆ ಅಧಿಕಾರಿಗಳು? ಸಮರ್ಪಕವಾಗಿ ಉತ್ತರ ಕೊಡ್ತಾರ? ಹೆಂಗೆ ಅಲ್ಲಿಲ್ಲ ಇಲ್ಲಿ ರೆಡಿ ಆಗಲಿ ಕೊಡ್ತಾವ. ಅವನೇನು ಮಾಡಿ ನಾವು ಮನ್ಯಾಗ ಇಟ್ಕೊಂಡು ಅಂತಾರೆ. ಹಿಂಗಂದ್ರೆ ಮತ್ತೆ ನಾವು ಏನು ಮಾಡಿದ್ರು ಹೋಗೋದು ಹೊಳ್ಳಿ ಬರೋದ್ರಿ, ಹೋಗೋದು ಅಲ್ಲಿಂದ ಹೊಳ್ಳಿ ಬರೋದ್ರಿ. ಇವು ಹುಡುಗ ಎಲ್ಲರೂ ಯಾರು ಇದು ಗೊತ್ತಿದ್ದವ್ರಿಗೆಲ್ಲ ಫೋನ್ ಮಾಡ್ತಾರೆ, ನಾಗರಾಜ್ ಅಂತ ಹೇಳಿ. ನಾಗರಾಜ್ ಚಂಪ್ಕಾವಿ ಅಲ್ಲಪ್ಪ, ನಾಗರಾಜ್ ಚಂಪ್ಕಾವಿ ಅವನ್ನ ಕೇಳಕ್ಕೆ ನಾವು ಹೋಗಿ ನಮ್ಮ ಹೊಲದ ಬಾಜು ಅವ್ರು ಹೊಲ ರೀ. ರಾಜು ಕೊಟ್ಬಾಗಿನ ಕೇಳಿ ನಾನಾರ ಏನು ತಿಳುವಳಿಕೆ ಇದ್ದಾವ ಕೇಳನಿಲ್ಲ ಇಲ್ಲೇ ಅಂತ ಮಂದಿ ಕೂರಿದು. ಈಗ ಬೇಸಿಗೆ ಕಾಲ ಅದ, ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲು ಐತಿ. ಅಂದ್ರೆ ದನಗಳಿಗೆ ನೀರು ಕುಡಿಯಕ್ಕೆ ಹೆಂಗೆ ಮಾಡ್ತೀರಿ ಮತ್ತೆ? ಏನು ಇಲ್ಲ ಇಲ್ರಿ, ನಮ್ಮನ್ನ ಯಾರು ಹಿಡಿದು ಕೊಡುವಾರ್ರಿ. ದನಕ್ಕೆ ನೀರೇ ಇಲ್ರಿ, ಕೆರಿಗೊಳಗೂ ಇಲ್ರಿ. ಹೆಂಗೆ ಮಾಡೋಣ್ರಿ ಹೇಳ್ರಿ ನೀವು? ನಮಗೆ ಇಲ್ಲದಕ್ಕಾಗೆ ಈ ಸಂಕಟ ತೊಡ್ಕೊಳತ್ತವ್ರಿ. ಈಗ ನಮ್ಮ ಜೊತೆಗೆ ರೈತರು ಇನ್ನೊಬ್ರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಏನು ಸಮಸ್ಯೆ ಆಗೈತಿ ಕರೆಂಟಿಂದು? ಅಂದ್ರೆ ಈ ಟಿ ಸಿ ಸುಟ್ಟಾರಿ 20 ದಿನ ಆತ್ರಿ ಸರ್. ಅವರು 24 ತಾಸಿನಾಗ ಗೌರ್ಮೆಂಟ್ದವ್ರಿ 24 ತಾಸಿನಾಗ ನಿಮ್ಮ ಟಿ ಸಿ ಕೊಡ್ತೇವೆ ಅಂತಾರೆ. ಕುಲಕರ್ಣಿ ಸರ್ಗೆ ಅವ್ರು 3 ಸತ ಭೇಟಿ ಆದವು ರೀ. ಭೇಟಿ ಆದ್ರೆ ಅವರು ಈಗ ಇಲ್ಲೇ ಟಿ ಸಿ ಸ್ಟಾಕ್ ಇಲ್ಲಪ್ಪ, ಸ್ಟಾಕ್ ಬಂದ್ಮ್ಯಾಗ ಫೋನ್ ಮಾಡಿ ಹೇಳ್ತೇವೆ. ಹುಬ್ಳಿ ಹೆಡ್ ಫೋನ್ ಮಾಡಿದ್ವಿ ಸರ್. ಮೇಡಮ್ ಅವರು ಮಾತಾಡಿರಿ, ಅವ್ರಿಗೆ ಲೈನ್ ಕೊಟ್ಟರು. ಲೈನ್ ಕೊಟ್ಟರೆ ಕುಲಕರ್ಣಿ ಸರ್ ಮಾತಾಡಿದ್ರು. ಆರವರು ಬಂದ್ಗಳೇ ನಿಮ್ಗೆ ಕೊಡ್ತದಪ್ಪ, ಇವತ್ತು ಬರ್ತದೆ ನಾಳೆ ಬರ್ತದೆ, ಇವತ್ತು ಬರ್ತದೆ ನಾಳೆ ಬರ್ತದೆ ಅಂತ ಹೇಳಕತ್ತಾರೆ. ಅಲ್ಲ ಮತ್ತೀಗ ಒಂದು ಕಡೆ ಸರ್ಕಾರದವ್ರು ಹೇಳ್ತಾರೆ ನಿಮ್ದು ಟಿ ಸಿ ರೈತರದ್ದು ಪಂಪ್ಸೆಟ್ ಟಿ ಸಿ ಏನಾದರೂ ಸುಟ್ರೆ 24 ಗಂಟೆ ಒಳಗೆ ಹಾಕಿ ಕೊಡ್ಬೇಕಂದು ರೂಲ್ಸ್ ಐತಿ. ಅದೇನಾದರೂ ನಡೆದೈತೆ ಹೆಂಗೆ? ಇಲ್ಲ ನಡೆದೇ ಇಲ್ರಿ. ನಡಲಿಲ್ಲ ಅಂದ್ರೆ ನಾನು ನಿಮ್ಗೆ ಕೈಕಾಲು ಬೀಳ್ತಿದ್ದು. ಈಗ ಯಾವ ಏನು ಬಿದ್ದೇ ಇಲ್ರಿ. ಎಲ್ಲ ನಮಗೆ ಈಗ ಎಲ್ಲ ಅಧಿಕಾರಿಗಳು ಫೋನ್ ಮಾಡಿ ಸಾಕಾಗಿ ಸರ ನಿಮಗೆ ಹಚ್ಚಿದ್ರು ನಾವು. ಈಗ ಮತ್ತೀಗ ಹೆಂಗೆ? ಈಗ ಮತ್ತೆಲ್ಲ ಪೀಕ್ ಒಣಗೈತಿ. ಈಗ ಯಾಕಂದ್ರೆ ಬೆಳೆದಿದ್ರಿ ಗೊಂಜಾಳ ಏನೋ ಒಟ್ಟು ಕೈಗೆ ಸಿಗ್ತೈತೆ ಅಂತೇಳಿ. ಆಮೇಲೆ ಬೇಸಿಗೆ ದಿನ ಈಗ ನೀರು ಬೇಕೇ ಬೇಕು ಕಂಪಲ್ಸರಿ. ಈಗ ಮತ್ತೆ ಟಿ ಸಿ ಇಲ್ಲ, ಮತ್ತು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಕೆಲಸ? ಅದನ್ನ ಅವ್ರನ್ನೇ ಕೇಳ್ಬೇಕು ಸರ್, ಅಧಿಕಾರಿಗಳನ್ನ ರೀ. ಅವ್ರ ಅಧಿಕಾರಿಗಳು ಎರಡು ಸತ ಕೇಳಿದ್ರು ಇವತ್ತು ಬರ್ತದಪ್ಪ ನಾಳೆ ಬರ್ತದಪ್ಪ, ಇದೋ ಒಂದು ಪ್ರಶ್ನೆ, ಇದೋ ಒಂದು ಆನ್ಸರ್ ಹೇಳ್ತಾರೆ ಅವ್ರು. ಈಗ ಸರ್ ಪೀಕ್ ಹೆಂಗೆ ಅದಾವ? ಈಗ ಒಣಗತ್ತವ ಹೆಂಗೆ? ಈಗೆಲ್ಲ ಒಣಗಿದಾವ್ರಿ ಸರ. ಏನು ಈಗ ಹೆಚ್ಚ ಕಡಿಮೆ ಈಗ 2-3 ತಿಂಗಳು ದುಡ್ದದ್ದೆಲ್ಲ ರೀ ಈಗ ವೇಸ್ಟ್ ಆಗಿ ಹೋಗ್ಬಿಟ್ಟದ ಎಲ್ಲ. ಒಣಿಬ್ರಿ ಈಗ ನಮಗೆ ಬಂದಿತ್ತು ರೀ ಪೀಕ ಬರುವಂಥ ಟೈಮ್ದಾಗ ಹಿಂಗೆ ಆಯ್ತು ರೀ. ಈಗ ಹೆಚ್ಚ ಕಡಿಮೆ 20 ದಿನ ಆಗತ್ತಾಗ್ರಿ. ಆ ಪೀಕ್ ತಡಿದಿಲ್ಲ ರೀ. ಗೊಂಜಾಳ ಮೇನ್ ರೀ, 8 ದಿನಕ್ಕೊಮ್ಮೆ ನೀರು ಬೇಕ್ರಿ. ಅದು ಉಳಿದ ಪೀಕ್ ಇನ್ನೂ ತಡಿತೈತೆ ರೀ, ಗೊಂಜಾಳ ತಡಿವಲ್ಲ ರೀ. ಈಗೆಲ್ಲ ಬಂದದ್ದು ಕಲಾಸ ಆಗಿವ. ಈಗ ಊರೊಳಗೆ ಒಂದು ಯಾವುದೋ 24 ಗಂಟೆ ಟಿ ಸಿ ಅದ ಅಂತಲ್ಲ, ಅದನ್ನ ಅದೇನೋ ಕನೆಕ್ಷನ್ ಕೊಟ್ಕೊಂಡು ಹೋದ್ರೆ ಕಟ್ ಮಾಡ್ತಾ ಇದ್ದಾರೆ ಯಾರು? ಹಾಂ, ಅದನ್ನು ಕಟ್ ಮಾಡತ್ತಾರೆ. ಇದು ಪಂಚಾಯತಿ ಅವ್ರಿಗೆ ಬಂದ ಊರಿಗೆ ನೀರೆಲ್ಲ ಅಂದ್ರೆ ಕಟ್ ಮಾಡ್ಯಾರ.
ಬೋರ್ವೆಲ್ ಕೊಡತ್ತಿಲ್ಲ. ಇಲ್ಲ ಇಲ್ಲ ಮುಂದೆ ಸರ ಈ ಟಿ ಸಿ ಬಂದರಿ ಒಂದು 30 ವರ್ಷದ ಮೇಲ್ಪಟ್ಟ ಆಯ್ತು. ಅವಾಗಿನಿಂದನೂ ಇನ್ನೂವರೆಗೂ ಇಲ್ಲೇ ಒಂದು 25-30 ಬೋರ್ ಹಾಕವ್ರೆ. ಈಗ ಮತ್ತೊಂದು ಟಿ ಸಿ ಮಾಡಿ ಕೊಡ್ರಿ ಸರ, ಇವೆಲ್ಲ ಹೊಳಮಳ 8 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಸುಡಾತಾವ್ರಿ ಅಂತ ಭಾಳ ಮನವಿ ಮಾಡ್ಕೊಂಡವ್ರಿ. ಮತ್ತೊಂದು ಟಿ ಸಿ ಹಾಕುವಂಥ ಯೋಚನೆನ ಅವ್ರು ಮಾಡವಲ್ರಿ ಸರ್. ಸದ್ಯ ಇಷ್ಟು ರೈತರು ಕೂಡ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಧಾರವಾಡ ತಾಲೂಕಿನ ಮಾದನಬಾವಿ ಗ್ರಾಮದಲ್ಲಿ ಸುಮಾರು 3-4 ಟಿ ಸಿ ಸದ್ಯ ಸುಟ್ಟು ಹೋಗಿರುವಂಥದ್ದು. ಒಂದು ಕಡೆ ಈ ಒಂದು 3 ಟಿ ಸಿಗಳ ಮಧ್ಯೆ ರೈತರು 100 ಎಕರೆ ಅಂದರೆ ಬೆಳೆಯನ್ನು, ಗೋವಿನ ಜೋಳ ಆಗಿರ್ಬೋದು, ಕಬ್ಬಿನ ಬೆಳೆಯನ್ನು ಬೆಳೀತಾ ಇದ್ದಾರೆ. ಸದ್ಯ ಈಗ ಟಿ ಸಿಗಳಿಲ್ಲದೆ ಬೆಳೆಗಳು ಕೂಡ ಒಣಗ್ತಾ ಇದ್ದಾವೆ. ಸೊ ಹೆಸ್ಕಾಂ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಸಂಬಂಧಪಟ್ಟಂಥ ರೈತರಿಗೆ ಟಿ ಸಿಯನ್ನು ಹಾಕಿಕೊಡ್ಬೋದು ಕೂಡ ರೈತರ ಒತ್ತಾಯವಾಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.